ಅಂತಕ್ಕಂಥ ಒಂದು 3D ಸಿನಿಮಾನ ನಮ್ಮ ಕನ್ನಡ ಚಿತ್ರರಂಗ ಇವತ್ತು ನಾವು ಮಾಡಲ್ಪಟ್ಟಿದ್ದೇವೆ. ಅದು ಬಹುಶಃ ಭಾರತ ಚಿತ್ರರಂಗದಲ್ಲಿ ಮೊದಲನೇ ಆಗಿರುತ್ತೆ ನಮ್ಮ ಕನ್ನಡ. ಇಂಥ ಒಂದು ಚಿತ್ರ ಮಾಡಿದ್ರೆ ಬಹುಶಃ ಮಾಡೋದಕ್ಕೆ ನಮ್ಮ ಕನ್ನಡದ ಎಲ್ಲ ಕಲಾವಿದರನ್ನು ಬಳಸ್ಕೋಬೇಕು ಅನ್ನೋದು ಕನಸು. ಕನ್ನಡ ಚಿತ್ರರಂಗದ ಒಬ್ಬರು ಭೀಷ್ಮರು ಅಂತ ಯಾರನ್ನ ಕಳೆದ್ರೆ ಅದು ನಮ್ಮ ರಮೇಶ್ ಅಂಬರೀಷ್ ಅವರು ಮಾತ್ರ ಆಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ತಪ್ಪು ನಡೆದಾಗ ನಾವು ಇದೇನೆ ಚಕ್ರ ಬಿಡ್ತೇನೆ ಅಂತ ಎದುರಿಸಂತ ಒಂದು ಯಾರಾದ್ರೂ ಒಬ್ಬರು ಕೃಷ್ಣ ಪರಮಾತ್ಮ ಇದೆ, ಅದು ರವಿಚಂದ್ರನ್ ಅವರ ಬಂದಿದೆ. ಅವಾಗ ಯಾರು ತಪ್ಪಾದ ಚಕ್ರ ಬಿಡ್ತಾನೆ ಇರ್ತಾರೆ. ಅವ್ರ ಸರಿಯಾದ ಪಾತ್ರ ಕೃಷ್ಣ ಪಾತ್ರ ಅವ್ರು ಬಂದಿದ್ದಾರೆ. ನಮ್ಮ ಕನ್ನಡ ಚಿತ್ರದ ಬಾಲನಟರಾಗಿ ಇವತ್ತು ಭಾರತಾದ್ಯಂತ ಹೆಸರು ಮಾಡತಕ್ಕಂಥ ನಮ್ಮ ಪ್ರತಿಭೆ ನಮ್ಮ ಶಕ್ತಿ ಪ್ರಸಾದ್ ಅವರ ಮಗ ಅರ್ಜುನ್ ಸರ್ಜಾ ಅವರು ಇವತ್ತು ಬಂದಿದ್ದಾರೆ. ಅವರು ಸಾಹಸ ಮಾಡಿದ್ದಾರೆ. ದರ್ಶನ್ ಅವರ ಮೊದಲನೇ ಚಿತ್ರಕ್ಕೆ ನಾನು ಟಾಪ್ ಮಾಡಿದ್ದೇನೆ. ಆ ಸ್ಟಿಲ್ ಮನೆ ನೋಡಿದ ಮೇಲೆ ನಾನೇನ ಅಂತ ನನಗೂ ಅನುಮಾನ ಬಂತು. ದರ್ಶನ್ ಅವರು ಕೇಳಿದೆ ನಾನೇನ ಅಂತ. ಇಲ್ಲ ನೀವೇ ಮಾಡಿದ್ರೆ ರಾಮಮೂರ್ತಿನೇ ಕರ್ಕೊಂಡು ಬಂದಿದ್ದು. ಮೊದಲನೇ ಚಿತ್ರಕ್ಕೆ ನಾನು ಟಾಪ್ ಮಾಡಿ 50ನೇ ಚಿತ್ರ ನಾನು ಮಾಡಂತ ಒಂದು ಅವಕಾಶ ದರ್ಶನ ಮಾಡ್ತೀನಿ. ಧರ್ಮರಾಯನ ಪಾತ್ರದಲ್ಲಿ ನಮ್ಮ ಶಶಿಕುಮಾರ್ ಅವರಿದ್ದಾರೆ, ಅವರು ಬಂದಿದ್ದಾರೆ. ನಿಮಗೆಲ್ಲದಕ್ಕೂ ಕುತೂಹಲ ಇರುವಂತದ್ದು ಮಹಾಭಾರತದಲ್ಲಿ ಶಕುನಿ ಯಾರು ಅಂತ ಕೇಳ್ತೀವಿ. ಆ ಶಕುನಿಗೆ ನಮ್ಮ ರವಿಶಂಕರ್ ಬಂದಿದ್ದಾರೆ. ಯುದ್ಧ ಭೂಮಿನಲ್ಲಿ ರಣರಂಗನ ಭೇದಿಸಿ ನನ್ನ ಸಮನಾಗಿರುವುದು ಅಂತ ಕೇಳುವಂತ ಒಂದು ಪಾತ್ರ ಅಭಿಮನ್ಯು ಪಾತ್ರ. ಆ ಅಭಿಮನ್ಯು ಪಾತ್ರಕ್ಕೆ ಜಾಗ್ವಾರ್ ಒಂದು ನಾಯಕ ನಟರಾಗಿದ್ದಂತಹ ಇವತ್ತು ಅಭಿಮನ್ಯು ಪಾತ್ರನ ನಮ್ಮ ಚಿತ್ರದಲ್ಲಿ ನಟಿಸಿರ್ತಕ್ಕಂತಹ ನಿಖಿಲ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ. ಭೀಮನ ಪಾತ್ರಕ್ಕೆ ಸರಿಯಾಗಿರ್ಬೇಕು. ಯಾಕಂದ್ರೆ ಒಂದು ದುರ್ಯೋಧನ ಎದುರುಗಡೆ ನಿಂತ್ಕೊಳ್ಬೇಕು ಅಂದ್ರೆ ಆ ಭೀಮನ ಅಷ್ಟೇ ಬಲಶಾಲಿ ಆಗಿರ್ಬೇಕು. ಆತ ಬಲಶಾಲಿ ಭೀಮನಲ್ಲಿ ಬಂದಿದ್ದಾರೆ. ಇವಾಗ ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಹರಿಪ್ರಿಯ ಅವರು 9ನೇ ತಾರೀಕಿನಿಂದ ಸಾಂಗ್ ಒಂದು ಹಾಡಿನ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಅವರು ಸಹ ನಮ್ಮ ಚಿತ್ರದ ನಾಯಕಿ. ಅವರು ಬಂದಿ ದರ್ಶನ್ ಅವರ ಅಭಿಮಾನಿ, ಅವರು ಬರಬೇಕಿದೆ. ಹರಿಪ್ರಿಯ ನಮ್ಮ ನೀನು ಬಾ. ಅವರು ದುರ್ಯೋಧನ ಪಾತ್ರ ದುರ್ಯೋಧನ ಮೇಲೆ ಬರ್ತಾ ಇದ್ದಾರೆ. ಹಾಗೂ ಸ್ನೇಹಿತ ಸೂರಪ್ಪ ಬಾಬು ಕೊಟ್ಟರೆ ಬಾಳದೆ ಏನ್ ಚಕ್ರ ಉಂಟೆ ಬಾಬು ನೀವು ಬಂದ್ಬಿಡು ಬೇಡ, ನಿಮ್ಗೆ ಸಾಹಸ ಸರಿ ಇಲ್ಲ. ಮನೋಹರವರು, ನಮ್ಮ CR ಮನೋಹರವರು ಹಿರಿಯ ನಿರ್ಮಾಪಕರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.